ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಯಾರ್ ಸ್ವಾಮಿ ಮಾತಾಡೋದು? ನಮ್ಮ ಹೆಸರು ನಾಗೇಶ್ ಅಂತ ಹೇಳಪ್ಪಾಜಿ. ಯಾರು? ನಾಗೇಶ್ ಅಂತ ಹೇಳಪ್ಪಾಜಿ. ನಾವು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಚಿಂಚೋಳಿ ತಾಲೂಕ್ ಸೊಲೆಪೇಟ್ ಅಪ್ಪಾಜಿ. ಚಿಂಚೋಳಿ ಹಾ ರೀ ಅಪ್ಪಾಜಿ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಚಿಂಚೋಳಿ ತಾಲೂಕ ಸೊಲೆಪೇಟ್ ರೀ ತಾಲೂಕ್ ಸುಲೇಪೇಟೆ. ಹೇಳಿ ಸ್ವಾಮಿ. ಅಪ್ಪಾಜಿ. ನೀವು ಸೊಲೆಪೇಟ್ಗೆ ಬಂದಿದ್ರ ಅಪ್ಪಾಜಿ ನಮ್ಮ ಹತ್ರ. ನಾವು ನಿಮ್ ಹತ್ರ ವರ ತಗೊಂಡು ಕೇಳಿದೆವು. ಏನ್ ಹೇಳಿ? ನೀವು ನಮ್ಮ ಊರಿಗೆ ಬಂದಿದ್ರಿ, ನಾವು ನಿಮ್ಗೆ ವರ ಕೇಳಿದೆವು ಅಪ್ಪಾಜಿ. ನಾವು ಹೌದು, ನಾನು ನಿಮ್ ಊರಿಗೆ ಬಂದಿದ್ನ ನಾನು. ಹೌದು ಅಪ್ಪಾಜಿ, ನೀವು ನಮ್ಮ ಊರಿಗೆ ಬಂದಿದ್ರಿ. ಓಕೆ ನಾವು ನಿಮ್ ಸೇವೆ ಮಾಡಿದ್ವಿ ಅಪ್ಪಾಜಿ. ಓಕೆ. ನಾವು ಸೇವೆ ಮಾಡಿದ್ರೆ ನಾವು ನಿಮ್ಗೆ ವರ ಕೇಳಿದ್ವಿ ಅಪ್ಪಾಜಿ. ನಮಗೆ ಗಂಡು ಮಗು ಬೇಕಂತ ಅಪ್ಪಾಜಿ ವರ ಕೊಡೋದು ಕೇಳಿದ ನಿಮ್ಗ. ಗಂಡು ಮಗು ಆಗಿದೆ ಅಪ್ಪಾಜಿ. ಗಂಡು ಮಗು ಆಯ್ತಾ? ಹೌದು ಅಪ್ಪಾಜಿ, ಗಂಡು ಮಗು ಆಗಿದೆ ಅಪ್ಪಾಜಿ. ನೀವು ನನಗೆ ಕನ್ಫ್ಯೂಸ್ ಆಗ್ತದೆ. ನೀವು ಏನು, ಯಾರು, ಏನು? ನಾನ್ ನಿಮ್ ಊರಿಗೆ ಬಂದಿದ್ನೇನು? ಹೌದ್ರಿ ನಿಮ್ ಊರಿಗೆ ಅಪ್ಪಾಜಿ. ಬಂದಾಗ ನೀವ್ ನನಗೆ ಏನ್ ಮಾಡಿದ್ರಿ? ಸೇವೆ ಮಾಡಿದ್ರಾ? ಹೌದು ಅಪ್ಪಾಜಿ, ನಾವು ನಿಮ್ಗ ನೈಟ್ 12 ಗಂಟೆ ತನಕ ಸೇವೆ ಮಾಡಿದೀವಿ ಅಪ್ಪಾಜಿ. ಮತ್ತೆ ಮಾರ್ನಿಂಗ್ 11 ಗಂಟೆ ತನಕ ಸೇವೆ ಮಾಡಿ ಕೇಸಿ ನಾವ್ 3 ದಾಟಿ ನಿಮ್ಗೆ ಪಾದಯಾತ್ರೆ ಕಳ್ಸಿಕೊಟ್ಟಿವಿ ಅಪ್ಪಾಜಿ. ನಾವು 1 ಕಿಲೋಮೀಟರ್ 2 ಕಿಲೋಮೀಟರ್ ಸಂಗಟ್ ಬಂದಿದ್ದೀರಿ ಅಪ್ಪಾಜಿ. ನೀವೇನ್ ಸ್ವಾಮಿ, ಗೊತ್ತಾಯ್ತು ನನಗೆ. ಹೌದು ಅಪ್ಪಾಜಿ. ನಿಮ್ಮ ಶ್ರೀಮತಿ ಅವ್ರನ್ನು ಕರ್ಕೊಂಡ್ ಬಂದ್ರಿ, ನೀವು ಅಪ್ಪಾಜಿ. ಕರ್ಕೊಂಬಂದು ನನಗೆ ಈ ಹೌದು ಸಲ ಅಪ್ಪಾಜಿ. ಗಂಡು ಮಗು ಆಗ್ಬೇಕು, ನನಗೆ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಹೇಳಿದ್ರಿ. ಅಯ್ಯೋ ಹೌದು ಸ್ವಾಮಿ, ಅಪ್ಪಾಜಿ. ನನ್ನ ಹತ್ರ ಯಾಕೆ ನೀವ್ ಕೇಳ್ತೀರಾ? ನಾನು ನಿಮ್ಮಾಗೆ ಮನುಷ್ಯ. ಇಲ್ಲಿ ಹೌದು ರಾಯರ ಅಪ್ಪಾಜಿ. ಆಶೀರ್ವಾದ ಇರ್ಬೇಕು ಅಂತ ಹೇಳಿ ಬೆತ್ತವನ್ನು ನಿಮ್ಮ ಕೈಲಿ ಆಶೀರ್ವಾದ ಮಾಡ್ತಿದೆ. ರಾಯರ ಬೆತ್ತವನ್ನು ತಗೊಂಡು ಅಲ್ವಾ? ಹೌದು ಅಪ್ಪಾಜಿ. ಇವಾಗ ನಿಮಗೆ ಗಂಡು ಮಗು ಆಗುತ್ತೆ ಅಂತ ನೀವು ನನ್ನ ಗಂಡು ಮಗುನೇ ಬೇಕು ಅಂತ ಕೇಳಿದ್ರಿ. ಗಂಡು ಮಗುನೇ ಆಗುತ್ತೆ ಅಂದೆ. ಯಾಕಂದ್ರೆ ನೀವು ಮಾಡಿರೋ ಸೇವೆ ಅಲ್ಪ ಸ್ವಲ್ಪ ಅಲ್ಲ ಸ್ವಾಮಿ ನನಗೆ. ಅದು ನೀವು ಹೌದು ನನಗೆ ಅಪ್ಪಾಜಿ. ಸೇವೆ ಮಾಡಿಲ್ಲ. ನೀವು ಮಾಡಿರೋ ಹೌದು ಅಪ್ಪಾಜಿ. ಸೇವೆ ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಮಾಡಿದ್ದೀರಾ. ಹೌದ್ರಿ ಅಪ್ಪಾಜಿ. ಇಲ್ಲಿ ಒಂದು ವಿಚಾರದಲ್ಲಿ ಇಲ್ಲಿ ನಾನು ದೇವರು ಅಲ್ಲ, ಗುರುಗಳು ಅಲ್ಲ ಸ್ವಾಮಿ. ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ರಾಯರ ಪಾದವನ್ನು ಹಿಡಿರಿ. ರಾಯರ್ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಹೌದ್ರಿ. ರಾಯರ ಪಾದವನ್ನು ಹಿಡಿದಂತ ವ್ಯಕ್ತಿಗಳಿಗೆ ಎಲ್ಲರಿಗೂ ಅನುಗ್ರಹ ಆಗ್ತಾ ಇದೆ ಇವತ್ತು. ಅದಕ್ಕೆ ನಮ್ಮ ನಾನು ಪರಿ- ಮನುಷ್ಯ. ಹೌದ್ರಿ. ಅಯ್ಯೋ ನಮ್ಮ ಪೈ ದೇವ್ರ ನೀವೇರಿ ಅಪ್ಪಾಜಿ. ಇವಾಗ ಅಯ್ಯೋ ದೊಡ್ಡ ನಾ ಮಾತು. ರಾಯರಿ ಅಂತ ನೋಡಿಲ್ರಿ ನಾವು. ನಿಮಗ್ ನೋಡ್ರಿ ರಾಯರಿಗೆ ನೋಡ್ದಂಗ ಐತ್ರಿ ಅಪ್ಪಾಜಿ. ಅಯ್ಯೋ ಸ್ವಾಮಿ, ದೊಡ್ಡ ಮಾತು ಹೇಳ್ತಾ ಇದ್ರ ನೀವು. ರಾಯರ ನಾವಂತೂ ಕೃಪೆ. ನಾವಂತೂ ರಾಯರಿ ನೋಡಿಲ್ಲ. ನಾವು ನಿಮಗ್ ನೋಡ್ರಿ ರಾಯರಿಗೆ ನೋಡ್ದಂಗ ಐತ್ ಅಪ್ಪಾಜಿ. ಇವಾಗ ಇಲ್ಲಿ ಹಾಸ್ಪಿಟಲ್ ಇದೀವಿ ಅಪ್ಪಾಜಿ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇದೀವಿ ಗುಲ್ಬರ್ಗದಾಗ. ಓ ಗುಲ್ಬರ್ಗದಲ್ಲಿ ಇದ್ದೀರಾ ಇವಾಗ? ಹ್ಞೂ ರೀ ಅಪ್ಪಾಜಿ. ಓಹೋ, ಮಗು ಹೇಗಿದೆ ಹಾಗಾದ್ರೆ? ಮಗು ಚೆನ್ನಾಗಿದೆ ಅಪ್ಪಾಜಿ. ಫುಲ್ ಶಾರ್ಪ್ ಇದೆ ಅಪ್ಪಾಜಿ. ಹಾ ಪರವಾಗಿಲ್ಲ. ಯಾವಾಗ ಆಯ್ತು ಡೆಲಿವರಿ? ಡೆಲಿವರಿ ಶುಕ್ರವಾರ ಆಯ್ತು ಅಪ್ಪಾಜಿ. 6ನೇ ತಾರೀಕು ಅಪ್ಪಾಜಿ. ಹೌದಾ? ಇರ್ಲಿ, ಬಹಳ ಖುಷಿ ಆಯ್ತು ನನಗೆ. ಕೃಷ್ಣ, ಮುದ್ದಾದ ಕೃಷ್ಣ ಬಂದ್ಬಿಟ್ನಲ್ಲ. ಹೌದಪ್ಪಾಜಿ. ಹೆಸರು ಏನ್ ಇಡೋದ್ರಿ ಅಪ್ಪಾಜಿ? ಗಂಡು ಮಗು ಅಂತ ಕೇಳಿದ್ರಿ ನೋಡಿ ಸ್ವಾಮಿ. ಹೆಸರನ್ನು ಅಲ್ಲಿ ಹೋಗಿ ಪೂಜೆ ಮಾಡಿಸಿದ ಮೇಲೆ ಯಾವ ಹೆಸರಲ್ಲಿ ಈಗೇನು ಅರ್ಚಕರು ಹೇಳ್ತಿರ್ತಾರಲ್ಲ ಸ್ವಾಮಿ, ಅವ್ರ ಹೌದಪ್ಪಾಜಿ. ಹೆಸರು ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನಾನು ಅಷ್ಟು ದೊಡ್ಡವನಲ್ಲ. ಇಲ್ಲಿ ನೀವ್ ಹೇಳಿದ್ರು ಕೂಡ ಆಯ್ತಪ್ಪಾಜಿ. ನಾನು ಅಷ್ಟು ದೊಡ್ಡವನಲ್ಲ. ಅಲ್ಲಿ ಹೇಳ್ತಾರೆ ನಿಮ್ಗೆ ಅದ್ರ ಹೌದಪ್ಪಾಜಿ. ಬಗ್ಗೆ ಮಾಹಿತಿ ಕೊಡ್ತಾರೆ. ಆ ಪುಸ್ತಕದ ಪ್ರಕಾರದಲ್ಲಿ ನೀವು ತಗೊಳ್ಳಿ. ಏನ್ ಅವ್ರಿಗೆ ಹೌದಪ್ಪಾಜಿ. ರಾಶಿಯಲ್ಲಿ ಕೊಡುತ್ತೆ, ಅವ್ರು ಏನ್ ಹಾ ರೀ. ಹುಟ್ಟಿದ್ದಾರೆ ಅದನ್ನ ತಿಳಿದುಕೊಂಡು ಇಡಿ. ಯಾಕಂದ್ರೆ ಹೌದಪ್ಪಾಜಿ. ಇಲ್ಲಿ ನಾವು ಸಾಧಾರಣವಾದಂತ ಮನುಷ್ಯರು ಇಲ್ಲಿ. ಹೌದಪ್ಪಾಜಿ. ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ಏನು ಇಲ್ಲ. ಇಲ್ಲಿ ಪವರು ಎಲ್ಲ ಗುರು ರಾಘವೇಂದ್ರ ಸ್ವಾಮಿಯವರು ಪವಾಡ ಇರೋದು. ಹೌದಪ್ಪಾಜಿ. ಅದಕ್ಕೆ ಒಂದ್ಸಲ ನೀವು ನಿಮ್ಮ ಶ್ರೀಮತಿಯವರು ಮತ್ತೆ ನಿಮ್ಮ ಮಗುನ್ನು ಕರೆದುಕೊಂಡು ಹೋಗ್ಬೇಕು ನೀವು ಮಂತ್ರಾಲಯಕ್ಕೆ. ಹೋಗ್ತೀವಿ ಅಪ್ಪಾಜಿ. ಆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗತ್ತೆ. ಹೋಗಿ ಬರ್ತೀವಿ ಅಪ್ಪಾಜಿ. ನೀವೇನ್ ಅಂದುಕೊಂಡಿರ್ತಿರಲ್ಲ ಎಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಸ್ವಾಮಿ. ಓಕೆ ಅಪ್ಪಾಜಿ. ಚಿಂತಿಸಬೇಡಿ, ಅತಿ ಶೀಘ್ರದಲ್ಲೇ ಇನ್ನೂ ಒಳ್ಳೇದಾಗತ್ತೆ ನಿಮ್ಗೆ. ಓಕೆ ಅಪ್ಪಾಜಿ. ಯಾವ ಊರು ಅಂತ ಹೇಳಿದ್ರಿ ನೀವು? ಸುಲೆಪೇಟ್ ರೀ ಅಪ್ಪಾಜಿ. ಸುಲೆಪೇಟ್ ಅಂತ ಹೇಳ್ರಿ ನಮ್ಮದು. ಸೋಲೆಪೇಟೆ ಅಂತಣ್ಣ. ಹೌದು ನಿಮ್ಮೂರಿಗೆ ಅಪ್ಪಾಜಿ. ನಿಮ್ಮೂರಿಗೆ ಬರ್ನ ಹಾಗಾದ್ರೆ ನನಗೆ ಒಳಗೆ ಬರ್ರಿ. ಕೊಡ್ತೀರಾ? ಕೊಡ್ತೀವಿ ಅಪ್ಪಾಜಿ. ಹೋಳಿಗೆ ಕೊಡ್ತೀವಿ. ಹೋಳಿಗೆ ತುಪ್ಪ. ಯಾಕಂದ್ರೆ ಇವತ್ತು ಸಿಹಿ ಸುದ್ದಿಯನ್ನು ನನಗೆ ಹೇಳಿದ್ದೀರಾ. ಹೌದು ನನಗೆ ಅಪ್ಪಾಜಿ. 2 ಹೋಳಿಗೆ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಸ್ವಾಮಿ. ನಿಮ್ಮ ಮನೆಗ್ ಬಂದು ಅಪ್ಪಾಜಿ ಹೋಳಿಗೆ ಕೊಡ್ತೀವಿ ಅಪ್ಪಾಜಿ. ನಿಮ್ಗ ಕೊಡ್ತೀರಾ? ಹೋಳಿಗೆ ಕೊಡ್ತೀವಿ ಅಪ್ಪಾಜಿ. ಮತ್ತೆ ನಾವು ಇನ್ನೊಂದ್ಸರಿ ನಿಮ್ಗೆ ದರ್ಶನ ಆಗ್ಬೇಕಂತೀವಿ ಅಪ್ಪಾಜಿ. ನಾವು ಯಾರ್ದು? ನಮ್ದಾ? ಹೌದು ಅಪ್ಪಾಜಿ. ಇನ್ನೊಂದ್ಸರಿ ದರ್ಶನ ಆಗ್ಬೇಕಂತೀವಿ. ನಾನು ನಮ್ಮ ಮಗ ದರ್ಶನ ಆಗ್ಬೇಕಂತೀವಿ ಅಪ್ಪಾಜಿ. ಅಯ್ಯಯ್ಯೋ, ನಂದು ಬೇಡ. ಒಂದ್ ಕೆಲಸ ಮಾಡಿ, ಅಷ್ಟು ದರ್ಶನ ಆಗ್ಬೇಕು ಅಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಹೌದು ಅಪ್ಪಾಜಿ. ಹೋಗಿ ಬರ್ತೀವಿ ಅಪ್ಪಾಜಿ. ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ನಿಮ್ ಎಲ್ಲರಿಗೂ ಅನುಗ್ರಹ ಆಗುತ್ತೆ. ಹ್ಞೂ ಅಪ್ಪಾಜಿ. ಅದೇ ರೀತಿಯಾಗಿ ನೀವೆಲ್ಲಾ ಮುಗಿಸ್ಕೊಂಡು ಬನ್ನಿ. ನಿಮ್ಗೆ ಇನ್ನೂ ಒಂದು ವ್ರತವನ್ನು ಹೇಳ್ಕೊಡ್ತೀನಿ. ಇವಾಗ ಹ್ಞೂ ಅಪ್ಪಾಜಿ. ಆಶೀರ್ವಾದ ಆಗಿದೆ, ಇನ್ನೊಂದು ವ್ರತವನ್ನು ಹೇಳ್ತೀನಿ. ಮಗು ಏನ್ ಅಂದುಕೊಂಡಿರ್ತೀರ ಅಷ್ಟು ದಷ್ಟಮುಷ್ಟವಾಗಿ ಚೆನ್ನಾಗಿ ಅಪ್ಪಾಜಿ. ಹುಟ್ಟಿ ಚೆನ್ನಾಗಿ ಒಂದು ಸಮಾಜ ಸೇವಕನಾಗಿ ಬೆಳಿತಾರೆ ನಿಮ್ಮ ಮಗ ಈ ಸಲ. ಆಯ್ತಾ? ಹ್ಞೂ ಅಪ್ಪಾಜಿ. ಹೇಳಪ್ಪಾಜಿ. ಅದಕ್ಕೆ ನಾನು ಎಲ್ಲಾ ಮುಗಿಸ್ಕೊಂಡು ಕಾರ್ಯ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಂದ ಬನ್ನಿ, ಮನೆಗ್ ಬನ್ನಿ. ಹ್ಞೂ ಅಪ್ಪಾಜಿ. ಯಾವಾಗ ನಾನು ನಿಮ್ಗೊಂದು ವ್ರತವನ್ನು ತಿಳಿಸ್ಕೊಡ್ತೀನಿ. ಅದನ್ನ ಹ್ಞೂ ಅಪ್ಪಾಜಿ. ಡೇಟ್ ಹಚ್ಚಿಟ್ಟಿದ್ದೀರಾ ನೀವು ಮಗುದು?
ಹಚ್ಚಿ ಅಪ್ಪಾಜಿ. ಯಾವತ್ತು ಹುಟ್ಟಿದ್ರು, ಎಷ್ಟು ಗಂಟೆಗೆ ಹುಟ್ಟಿದ್ರು ಅಂತ ಅದನ್ನೆಲ್ಲ ಡೇಟ್ ತಗೋಬೇಕು. ಹ್ಞೂ ಅಪ್ಪಾಜಿ, 6ನೇ ತಾರೀಕು ಅಪ್ಪಾಜಿ, 2:57 ಅಪ್ಪಾಜಿ. ಅದನ್ನ ಹಚ್ಚಿಟ್ಬಿಡಿ ಅದನ್ನ. ಹಾ ಹ್ಞೂ ರೀ ಅಪ್ಪಾಜಿ, ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಅಪ್ಪಾಜಿ. ಆಯ್ತು ಸ್ವಾಮಿ. ಹಾ ಇದೇ ಒಳ್ಳೇದಾಗ್ಲಿ. ನಂಬರ್ ವಾಟ್ಸಪ್ ಮಾಡಂದ್ರಿ ಅಪ್ಪಾಜಿ ನಿಮಗ? ಮಾಡಿ ವಾಟ್ಸಪ್ ಮಾಡಿ, ನಾನು ನೋಡ್ತೀನಿ, ಚೆಕ್ ಮಾಡಿ ನಿಮ್ಗೆ ಇನ್ನೂ ಒಂದು ಪವರ್ಫುಲ್ ರಥವನ್ನು ಹೇಳ್ಕೊಡ್ತೀನಿ. ಓಕೆ ಅಪ್ಪಾಜಿ. ಪವರ್ಫುಲ್ ರಥದಲ್ಲಿ ನೀವು ಮಾಡೋದ್ರಿಂದ ನಿಮ್ಮ ಮಗ ದೇಶ ಕಾಯುವಂತ ಒಂದು ವ್ಯಕ್ತಿ ಆಗ್ತಾನೆ, ಸಮಾಜ ಸೇವಕನಾಗ್ತಾನೆ. ಓಕೆ ಅಪ್ಪಾಜಿ. ಆಯ್ತು ಸ್ವಾಮಿ. ಹಾ ಒಳ್ಳೇದಾಗ್ಲಿ. ಸರಿ, ಓಕೆ ಮತ್ತೆ ಅಪ್ಪಾಜಿ. ಬಿಡುವಿದ್ದಾಗ ನಿಮ್ಗೆ ಕರೆ ಮಾಡ್ತೀನಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಓಕೆ ಅಪ್ಪಾಜಿ. ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಸ್ವಾಮಿ. ನಾನು Okay, ಫೋನ್ ರಿಸೀವ್ ಮಾಡಲಿರುವಂತ ಸಂದರ್ಭದಲ್ಲಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ನಾನು ರಿಸೀವ್ ಮಾಡೋದೇ ಸ್ವಲ್ಪ ಕಷ್ಟ. ಇಲ್ಲ ಅಪ್ಪಾಜಿ, ನಾನು ಅವತ್ತು ಹಚ್ಚಿದ ಅಪ್ಪಾಜಿ, ಶುಕ್ರವಾರ ಫೋನ್ ಹಚ್ಚಿದ, ಡೆಲಿವರಿ ಫಸ್ಟ್ ನಿಮ್ಗೆ ಹಚ್ಚಿದ ಅಪ್ಪಾಜಿ ಫೋನ್. ನಾನು ಫೋನ್ ಸ್ವಿಚ್ ಆಫ್ ಬಂತ ಅಪ್ಪಾಜಿ, ಮತ್ತೆ ಟ್ರೈ ಮಾಡ್ಕೊತಾ ಇದೀನಿ. ಇವತ್ತು ಕಾಲ್ ಸಿಗತ್ತ ಅಪ್ಪಾಜಿ ನಿಮ್ಮದು. ಇರ್ಲಿ. ಅಲ್ಲ ನಿಮ್ಗೆ ಒಳ್ಳೇದಾದಾಗ ಮತ್ತೆ ನನಗೆ ತಿಳಿಸ್ತಿರಲ್ಲ, ಅದು ನನಗೆ ಬಹಳ ಖುಷಿ ಆಗುತ್ತೆ. ಓಕೆ ಅಪ್ಪಾಜಿ, ನಿಮ್ಗೆ ಫೋನ್ ಹಚ್ಕೋತಾ ಇದ್ದಿಲ್ಲ ಅಪ್ಪಾಜಿ ನಾವು. ಆಯ್ತು, ಫೋನ್ ಹಚ್ಕೊಂತೀರಿ, ಆದ್ರೆ ರಿಸೀವ್ ಮಾಡ್ತೀನಿ. ಹಾ ಓಕೆ ಅಪ್ಪಾಜಿ, ಓಕೆ. ಒಂದಲ್ಲ ಒಂದ್ ದಿವಸ ಕರ್ಮ ಕಳೆದೋದ್ರೆ ನಾನು ಖಂಡಿತ ಮಾತಾಡ್ತೀನಿ. ಕರ್ಮ Okay, ಅಪ್ಪಾಜಿ. ಇದ್ರೆ ಮಾತ್ರ ರಿಸೀವ್ ಮಾಡಕ್ಕೆ ಅವ್ರು ನಾವಲ್ಲ, ಆ ಯಾರ ಕಡೆಯಿಂದನೂ ಸಾಧ್ಯವೇ ಇಲ್ಲ ಅದು. ಹೌದಪ್ಪಾಜಿ. ಆಯ್ತು ಸ್ವಾಮಿ. ಹಾ ಒಳ್ಳೇದಾಗ್ಲಿ. ಓಕೆ ಅಪ್ಪಾಜಿ. ವಿಡಿಯೋ ನೋಡುವಂತವ್ರು ಸುಮ್ನೆ ಆಗ್ಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಶುಭವಾಗಲಿ ಸ್ವಾಮಿ, ಶುಭವಾಗಲಿ. ಓಕೆ ಅಪ್ಪಾಜಿ.